ನಮ್ಮ ಬಸ್ ಡ್ರೈವರ್ ಕೊಟ್ಟಿರುವಂತ 20 ನಿಮಿಷದಲ್ಲಿ ತಿಂಡಿ ಮುಗಿಸಿ ಮತ್ತೆ ನಮ್ಮ ಬಸ್ ಕಡೆ ಹೊರಟಿದ್ದಾಯ್ತು. ಇನ್ನು ಬಸ್ ಹತ್ರ ಹೋಗಿ ಮತ್ತೆ ಇನ್ನೇನು ಕೆಲಸ, ಹೆಡ್ಫೋನ್ ಹಾಕೊಳ್ಳೋದು, ಕೂತ್ಕೊಳ್ಳೋದು, ಇದೇ ಕತೆ ಆಯಿತು. ಬಟ್ ನನ್ನ ಹೇರ್ ಸ್ಟೈಲ್ ಯಾಕೋ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲ ಕಟ್ಕೊಳ್ಳೋದ್ರೊಳಗಡೆ ಹೇರ್ಸ್ ಕೂಡ ಒಂದ್ ಹತ್ರ ಹೋಯ್ತು. ಇನ್ನು ಕುಂಕುಮ ಮಾತ್ರ ಹೋಗೇ ಬಿಡ್ತು. ಸೊ ಬೆಂಗಳೂರಿಗೆ ಹೋಗಿ ತಲುಪೋದ್ರೊಳಗಡೆ ಹಿಂಗಾಗಿತ್ತು ನಂದು ಫೇಸ್. ಪ್ಲೀಸ್ ಇಗ್ನೋರ್ ಮೈ ಫೇಸ್, ಯಾಕಂದ್ರೆ ಸಕ್ಕ ಡಲ್ ಆಗ್ಬಿಟ್ಟೆ, ಯಾಕಂದ್ರೆ ನಿದ್ದೆ ಹೊಡೆದೆ. ಮಾಧವರಕ್ಕೆ ಸ್ಟಾಪ್ ಆಗಿ ಅಲ್ಲಿಂದ ಮೆಟ್ರೋ ಹತ್ಕೊಂಡು ನಾವು ನಮ್ಮ ಪಯಣವನ್ನ ಸ್ಟಾರ್ಟ್ ಮಾಡಿದ್ವಿ. ನನಗೆ ಇದು 2ನೇ ಟೈಮ್ ಮೆಟ್ರೋ ಟ್ರೈ ಮಾಡಿದ್ದು. ಅಂಡ್ ನಮ್ಮ ಜಯಂತ್ ಫಸ್ಟ್ ಟೈಮ್ ಎಷ್ಟು ಎಕ್ಸೈಟೆಡ್ ಆಗಿದ್ರು ಗೊತ್ತಾ. ನನಗೆ ಬೆಂಗಳೂರು ಅಂದ್ರೆ ಒಂದ್ ಸ್ವಲ್ಪ ಇರಿಟೇಷನ್ ಆಗ್ತಿತ್ತು ಬಿಫೋರ್, ಬಟ್ ಇವಾಗ ಅದ್ಯಾಕೋ ಗೊತ್ತಿಲ್ಲ, ತುಂಬಾ ಅಡ್ಜಸ್ಟ್ ಆಗ್ತಾ ಇದೀನಿ ಅಂತ ಅನ್ಸುತ್ತೆ. ನನಗಷ್ಟೇ ಅಲ್ಲ, ಮೇ ಬಿ ಎಲ್ರು ಫೀಲಿಂಗ್ ಇದೆ ಅನ್ಸುತ್ತೆ. ಸ್ಟಾರ್ಟಿಂಗ್ ಗಿಂತ ಬರ್ತಾ ಬರ್ತಾ ಈ ಲೈಫ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ, ಇಲ್ಲಿ ವಾತಾವರಣ ಅರ್ಥ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಅಲ್ವಾ. ಯಾಕಂದ್ರೆ ಎಷ್ಟು ಜನಕ್ಕೆ ಜೀವನ ಕೊಟ್ಟಿದೆ ಬಾಸ್. ಒಂದ್ ಮಾತಂದ್ರೂ ನೆನಪಾಗುತ್ತೆ, ಬೆಂಗಳೂರಲ್ಲಿ ಸಣ್ಣ ಕೆಲಸ ಮಾಡ್ಕೊಂಡಾದ್ರೂ ಪರವಾಗಿಲ್ಲ, ಜೀವನ ನಡೆಸಬಹುದು ಅಂತ ಹೇಳ್ತಾರೆ. ಅದು ಎಷ್ಟು ಸತ್ಯ ಅಲ್ವಾ. ಮೆಟ್ರೋ ಇದು ಒಂದ್ ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡಿದು ಒಂದ್ ಪ್ಲೇಟ್ ಪಾನಿಪುರಿ ತಿಂದು ಸೀದಾ ನಮಗೂ ಹೇಳ್ಕೊಳ್ಳೋದಕ್ಕೆ ಒಬ್ರು ಇದಾರೆ ಬೆಂಗಳೂರಲ್ಲಿ ಅನ್ನೋ ತರ ರೀಸೆಂಟ್ಲಿ ಸೆಟಲ್ಡ್ ಆಗಿರುವಂತ ನಮ್ಮ ಅಕ್ಕನ ಮಗ ಬ್ಯಾಚುಲರ್ ಸುಮ್ಗೆ ಹೋಗಿದ್ದಾಯ್ತು. ನಾವು ಬರ್ತಾ ಇರೋದು ಗೊತ್ತಾಗಿ ಏನೋ ತರತರವಾಗಿ ಅಡಿಗೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ, ಅವನ ಮೋಸ್ಟ್ ಫೇವರೇಟೆಡ್ ಅಂಡ್ ಕ್ವಿಕ್ ಅಂಡ್ ಟೇಸ್ಟಿ ಆಗಿರುವಂತ ಎಗ್ ರೈಸ್ ಮಾಡಿಟ್ಟಿದ್ದ. ಸದ್ಯ ಇಷ್ಟಾದ್ರೂ ಮಾಡಿದ್ನಲ್ಲ, ಸಖತ್ ಖುಷಿಯಿಂದ ಊಟ ಮಾಡಿದ್ವಿ. ಅಂಡ್ ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ವಿಕ್ ಆಗಿ ರೆಡಿ ಆದೆ. ಸೊ ಈ ಡ್ರೆಸ್ ಅಂದ್ರೂ ಸಖತ್ ಇಷ್ಟಪಟ್ಟು ತಗೊಂಡೆ ಫ್ರೆಂಡ್ಸ್. ಅದಕ್ಕೆ ಇಷ್ಟೊಂದು ಲವ್ಲಿ ಆಗಿ ಅಂಡ್ ನನಗೆ ನಾನು ಪ್ರೀತಿಯನ್ನ ಕೊಟ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೆಲ್ಫ್ ಲವ್ ಈಸ್ ಮೋರ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮತ್ತೆ ಸಿಗ್ತೀನಿ.